ನಮಸ್ಕಾರ. ವನಿಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಮ್, ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ಇದೆ ನೋಡೋಣಂತೆ ಬನ್ನಿ. ಪ್ರೇಮ ಕಾವ್ಯದಲ್ಲಿ ಪ್ರೇಮಂಗೆ ಅವ್ರ ಅಪ್ಪ ಮನೆಯಿಂದ ಗೇಟ್ ಪಾಸ್ ಆಯಿತು. ಅವರಪ್ಪ ಬೈದ್ಬಿಟ್ಟು ಕಳಿಸ್ಬಿಟ್ಟ ಆಚೆಗೆ. ಅದಕ್ಕೆ ಮಗಳನ್ನ ಕರ್ಕೊಂಡು ಪ್ರೇಮ 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 ಅಂತ ಆಚೆ ಓಡೋಗ್ತಾ ಇದ್ಲು. ಆವಾಗ ಅವರಪ್ಪ ಬಂದು ನೀನೇನಾರ ಹೊಸ್ಲು ದಾಟಿ ಆಚೆ ಹೋದರೆ ನೀನು ಅವ್ರ ಜೊತೆನೇ ಹೋಗ್ಬೇಕು, ಇನ್ಯಾವತ್ತೂ ನಾನು ಸತ್ರು ನೀನು ಬರಬಾರ್ದು ಅಂತ ಹೇಳ್ತಾನೆ. ಆವಾಗ ಹೆಂಡ್ತಿ ಇನ್ನೇನು ಮಾಡ್ತಾಳೆ, ಹೊಸ್ಲಿಂದ ದಾಟೋಕ್ಕೆ ಇಲ್ಲ, ಅಲ್ಲೇ ನಿಂತ್ಕೋತಾಳೆ. ಪ್ರೇಮನ ಗಂಡ ರಾಮ ತಿರುಗಿ ನೋಡಿಕೊಂಡು ಅವ್ರ ಪಾಡಿಗೆ ಅವರು ಹೋಗ್ತಾರೆ. ತುಂಬ ಬೇಜಾರಾಗುತ್ತೆ. ಪ್ರೇಮ ಹತ್ಕೊಂಡೇ ಹೋಗ್ತಾಳೆ. ಅಪ್ಪ ಹಿಂಗೆ ಆಚೆ ಹಾಕ್ಬಿಟ್ನಲ್ಲ ಅಂತೇಳ್ಬಿಟ್ಟು ಬೇಜಾರು ಮಾಡಿಕೊಂಡು ಹತ್ಕೊಂಡೇ ಹೋಗ್ತಾಳೆ. ರಾಮ ಮಾತ್ರ ಇನ್ಯಾವತ್ತೂ ನಿಮ್ಮನೆ ಬಾಗಿಲಿ ನಾನು ಕಳಿಸಲ್ಲ, ನೀವೇ ಬಂದು ನನ್ನ ಮಗಳು ತಪ್ಪಾಯಿತು, ನನ್ನ ಮಗಳು ಮನೆಗೆ ಬರಲಿ ಅಂತ ಅನ್ನೋವರೆಗೂ ನಾನು ಕಳಿಸಲ್ಲ ಮಾವ ಅಂತ ಹೇಳ್ಬಿಟ್ಟು ಶಪಥ ಮಾಡಿ ಬಂದುಬಿಡ್ತಾನೆ. ಆವಾಗ ಅವಳಿಗೆ ಭಾಳ ಬೇಜಾರಾಗುತ್ತೆ. ಮಗಳನ್ನ ಬಿಟ್ಟು ಹೋಗೋದು ಹೆಂಗೆ, ಮಗಳು ಮನೆ ಬಿಟ್ಟು ಹೋದ್ಲಲ್ಲ ಅಂತೇಳಿ. ಈ ಕಡೆ ಬಂದು ಕಾವ್ಯ ಕಾಲೇಜಿಗೆ ಹೋಗಿ ಹಾಸ್ಟೆಲಿಗೆ ಬರಬೇಕಾದ್ರೆ ತಾತನ ವೇಷ ಹಾಕ್ಕೊಂಡಿರೋ ಅಂಥ ಅವಳ ಗಂಡ ಅಲ್ಲೇ ಕೂತಿರ್ತಾನೆ. ಹೇಳ್ತಾಳೆ, ತಾತ ನಿನ್ನೆ ಪ್ರೊಫೆಸರಿಗೆ ಚೆನ್ನಾಗಿ ಮೊನ್ನೆ ದಿನ ಹೊಡೆದು ಕೈ ಮುರಿದು ಹಾಕಿದ್ರು, ನಿನ್ನೆ ನೋಡಿದ್ರೆ ಬಾತ್ರೂಮಿಗೆ ಕೂಡ ಹಾಕಿದ್ರು ಇಡೀ ರಾತ್ರಿ. ಯಾರು ಈ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಯಿತು ಅಂತ. ಆವಾಗ ಅವ್ನ ಮುಖ ನೋಡ್ತಾನೆ. ಯಾರು ಅಂತ ಗೊತ್ತಾಯ್ತಾ ಮೇಡಮರೇ ನಿಮಗೆ ಅಂತ. ಗೊತ್ತಾಯಿತು ಅಂದು. ಯಾರು ಅಂತ ಅಂದರೆ ರಾಘವೇಂದ್ರ ಅಂತೆ ಅಂತ. ರಾಘವೇಂದ್ರನ ಹೌದಾ ಅಂತೇಳ್ಬಿಟ್ಟು ಸುಮ್ಮನಾಗ್ತಾನೆ, ಸದ್ಯ ಗೊತ್ತಾಗಿಲ್ವಲ್ಲ ಅಂತೇಳ್ಬಿಟ್ಟು. ಆಮೇಲೆ ಹಿಂಗೆ ಮಾಡ್ತಾರ ತಾತ, ಅವನು ಕ್ಯಾರೆಕ್ಟ್ರು ಸರಿ ಇಲ್ಲ ಹೌದು, ಆದರೆ ಅದು ಯಾರಿಗೆ ಗೊತ್ತಿದೆ, ಅವ್ರು ಯಾರು ಅವನ ಕೈ ಮುರಿಯೋದು, ಅವನಿಗೆ ಹೊಡಿಯೋದು, ಅವನ್ನ ಬಾತ್ರೂಮಿಗೆ ಕೂಡಾಕೋದೆಲ್ಲ ಮಾಡ್ತಿದ್ದಾರಲ್ಲ, ಯಾರಿರ್ಬೋದು ಅಂತ. ಏನೋ ಅದೆಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವನು ಮಾಡಿದ ಕರ್ಮಕ್ಕೆ ಅವನು ಅನುಭವಿಸ್ತಾನೆ ಬಿಡಿ ಅಂತೇಳಿ ಹೇಳ್ತಾನೆ. ಆವಾಗ ಕಾವ್ಯಂಗೆ ಅದು ಕೂಡ ಅರ್ಥನೇ ಆಗಲ್ಲ. ಅವಳೇನು ಮಾಡ್ತಾಳೆ, ಅವಳು ಬಟ್ಟೆ ಒಣಗಾಕಿದ್ರೆ ಇವನು ತಂದು ಕೊಡೋದು ಇದೆಲ್ಲ ಮಾಡ್ತಾನಲ್ಲ ತಾತ ತಾತ ಅಂತೇಳಿ ಅವನ ಮೇಲೆ ತುಂಬ ಪ್ರೀತಿ ಬಂದುಬಿಟ್ಟಿರುತ್ತೆ. ಆದರೆ ಅವ್ನು ನನ್ನ ಗಂಡ ಅಂತ ಅವಳಿಗೆ ಗೊತ್ತೇ ಇರಲ್ಲ. ಮಹಾದೇವ ಅಂತಲೇ ಗೊತ್ತಿಲ್ಲ ಅವಳಿಗೆ. ಅವಳ ಫ್ರೆಂಡು ಮಾತಿಗೂ ಮಹಾದೇವ ಕಾಪಾಡ್ತಾನೆ ಅಂತಾಳೆ. ಆದರೆ ಮಹಾದೇವ ಅಂತ ಹೆಸರೆತ್ತಬೇಡ ನನಗೆ, ಅವನ ಹೆಸರು ಹೇಳಿದರೆ ನನಗೆ ಆಗಲ್ಲ ಅಂತಾಳೆ. ಆದರೆ ಯಾರಿರ್ಬೋದು ಅಂತಲೂ ಅವಳಿಗೆ ಗೊತ್ತಾಗಿಲ್ಲ. ಈ ಕಡೆ ಬಂದು ರಾಮ ಪ್ರೇಮನ ಕರ್ಕೊಂಡು ಇನ್ನೊಂದು ಮನೆ ಮಾಡಿದ್ದಾನೆ, ಹೊಸ ಮನೆ. ಅಲ್ಲಿಗೆ ಇದೇ ಮನೆ ಪ್ರೇಮ ಬಾ, ಈಗ ಹೊಸ್ದಾಗಿ ಮಾಡಿರೋ ಅಂಥ ಮನೆ ಇದು ಬಾ ಅಂತ ಅಂತಾನೆ. ಆವಾಗ ತುಂಬಾ ಬರುತ್ತೆ ಅವಳಿಗೆ. ಎಷ್ಟು ಕಷ್ಟಪಡ್ತಾನೆ ನನ್ನ ಗಂಡ ಅಂತೇಳ್ಬಿಟ್ಟು. ಪಾಪ ದುಡ್ಡು ಇಲ್ಲದೆ ಇದ್ರೂ ಎಲ್ಲೆಲ್ಲೋ ಸಾಲ ಮಾಡ್ಕೊಂಡು ಅವನು ಮನೆ ಮಾಡಿಕೊಂಡು ಹೆಂಡ್ತಿನ ಚೆನ್ನಾಗಿ ಇಟ್ಕೋಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು, ಆದರೆ ಏನು ಮಾಡ್ತಾನೆ, ಕ್ಲಿನಿಕ್ಕೆಲ್ಲ ಸುಟ್ಟೋಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ, ದುಡ್ಡು ಕೈಯಲ್ಲಿಲ್ಲ, ಪಾಪ ಎಷ್ಟು ಕಷ್ಟ ಅಲ್ಲ ಅಂತೇಳಿ ಅವಳು ನೆನ್ಕೊಂಡು ಅವಳಿಗೆ ದುಃಖ ಬರುತ್ತೆ. ಎಷ್ಟು ಕಷ್ಟಪಡ್ತಾನೆ, ನನ್ನಿಂದ ಆಗಿ ಇಷ್ಟು ಕಷ್ಟಪಡಂಗಾಯ್ತಲ್ಲ ರಾಮು ಅಂತ ಹೇಳ್ಬಿಟ್ಟು. ಆಮೇಲೆ ಆ ಕಡೆ ಬಂದರೆ ಅವ್ರ ಅಮ್ಮ ಅಂತೂ 2 ಗಂಡು ಮಕ್ಕಳನ್ನು ಆಚೆ ಕಳಿಸಿ, ಸೊಸೆಯರನ್ನ ಆಚೆ ಕಳಿಸಿ, ಅವಳಂತೂ ಫುಲ್ ಕಾಯಿಲೆನೇ ಮಲಗಿಬಿಟ್ಟಿದ್ದಾಳೆ. ಅವಳು ಏನು ಇದೇ ಇಲ್ದಂಗೆ ಬರೀ ಯೋಚನೆಯಲ್ಲೇ ಇದ್ದುಬಿಟ್ಟಿದ್ದಾಳೆ ಅವಳು. ಹಂಗಾಗ್ಬಿಟ್ಟು ಇವಳಿಗೆ ಇನ್ಫಾರ್ಮೇಷನ್ ಏನು ತಿಳಿತಾ ಇಲ್ಲ ಇವಾಗ. ಆ ಮೂಗು ಹುಡುಗಿ ಹೇಳಿದ್ರೆ ಗೊತ್ತಾಗುತ್ತೆ, ಇಲ್ಲಾಂದರೆ ಏನೂ ಗೊತ್ತೇ ಆಗಲ್ಲ. ಅಲ್ಲೇನು ನಡೀತಿದೆ ಮನೇಲಿ ಅನ್ನೋದು ಏನೂ ಗೊತ್ತಾಗಲ್ಲ. ಈಗ ಅಷ್ಟು ದೊಡ್ಡ ಮನೇಲಿ ಅವಳೊಬ್ಬಳು, ಆ ಮೂಗು ಹುಡುಗಿ ಒಂದು, ಈ ಖತರ್ನಾಕ್ ಲೇಡಿ ಒಬ್ಬಳು, 3 ಜನ ಆ ಮನೆಯಲ್ಲಿದ್ದಾರೆ. ಆದರೆ ಏನೂ ಗೊತ್ತಾಗಲ್ಲ, ಆಳು ಕಾಳುಗಳಿಂದನೂ ವಿಷಯ ಏನೂ ಗೊತ್ತಾಗಲ್ಲ. ಇದು ಕಂಡಿಡಿದ್ರೆ ಪ್ರೇಮನೇ ಕಂಡಿಡಿಬೇಕು. ಏಕೆಂದರೆ ಕಾವ್ಯ ಅಂತೂ ಊರ ಕಡೆ ಅವಳು ತಿರುಗೂ ನೋಡ್ತಾ ಇಲ್ಲ. ಅವಳು ಎಜುಕೇಷನ್ ಆಯಿತು, ಅವಳ ಪಾಡಿಗೆ ಅವಳು ಇದ್ದುಬಿಟ್ಟಿದ್ದಾಳೆ. ಮಹಾದೇವ ಅಲ್ಲೇ ಹೋಗಿ ಹೆಂಡ್ತಿ ಅಮ್ಮ ಇಲ್ಲಿ ಆಚೆ ಹೋಗು, ಮನೆಯಲ್ಲಿರಬೇಡ ಅಂತ ಕಳಿಸಿದ್ರು, ಅವನು ಅತ್ಲೆಗೆ ಹೊರಟು ಹೋದ. ಅಲ್ಲೇ ಹೋಗಿ ಹೆಂಡ್ತಿ ಜೊತೆನೇ ಅವನು ಸೆಟ್ಲಾಗಿ ಅಲ್ಲೇ ಸೆಕ್ಯೂರಿಟಿಯಾಗಿ ಏನೋ ಒಂದು ಕೆಲಸ ಮಾಡಿಕೊಂಡು ಅಲ್ಲಿದ್ದಾನೆ. ಈ ಥರ ಇವ್ರ ಮನೆ 3 ಬಟ್ಟೆ ಆಗೋಗಿದೆ. ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ. 3 ಕಡೆನೂ 3 ಜನನೂ ಪ್ರಾಬ್ಲಮಲ್ಲೇ ಇದ್ದಾರೆ. ಕಾವ್ಯಂಗೂ ಏನು ಅಲ್ಲಿ ಒಳ್ಳೆ ಅಂತ ಸೌಕರ್ಯಗಳು ಇಲ್ದಿದ್ರು ಪಾಪ ಅವಳು ಕಷ್ಟಪಟ್ಟು ಅಲ್ಲಿ ಓದ್ಕೋತಿದ್ದಾಳೆ, ಇಲ್ಲಿ ಜಗಳಾಡ್ಕೊಂಡು ಹೋಗಿ. ಇನ್ನು ಪ್ರೇಮ ಕೂಡ ಅವ್ರ ಅಮ್ಮನೇ ಹೊರಗೆ ಹಾಕಿಬಿಟ್ಟಿದ್ದಾಳೆ, ಪ್ರೇಮನ ಗಂಡನ್ನು.
ಪಾಪ ಇವನಿಗೂ ಡಾಕ್ಟ್ರಾಗಿ ಎಲ್ಲೂ ಕೆಲಸ ಸಿಕ್ಕಿಲ್ಲ ಇನ್ನೂ. ಹಾಗಾಗಿ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಕ್ಲಿನಿಕ್ ಏನೋ ಇಟ್ಕೊಂಡಿದ್ರು, ಕ್ಲಿನಿಕ್ಕನ್ನು ಸುಟ್ಟಾಕ್ಬಿಟ್ಲು ಆ ಸ್ನೇಹ. ಹಂಗಾಗಿ ಪಾಪ ಅವರು ತುಂಬಾ ಕಷ್ಟಪಡ್ತಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ನಮಸ್ತೆ.